ಐತೆರಿ ಹೆಂಗಿದಾನ್ ನೋಡ್ರಿ ಹೀರೋ. ಇವನ ಮುಖ ಅನ್ನೊಂದ್ಸಲಿ ನೋಡಿ ಒಳ್ಳೆ ಸುಂಡೋದ್ ಸೋರೆಕಾಯಿ ಇದ್ದಂಗಿದಾನೆ ಭೂಪ. ಇಂಥ ಮೂತಿಗೆ ಎಂತ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದ ಗೊತ್ತಾ? ಈತ ಮಕ್ಕಳಿಲ್ಲದವರ ಪಾಲಿನ ಸಂತಾನ ದೇವನಂತೆ. ಮಕ್ಕಳ ಭಾಗ್ಯ ಬೇಕು ಅಂದ್ರೆ ಇವನ ಬಳಿ ಹೋದ್ರೆ ಸಾಕು, ಸಾಲು ಸಾಲು ಮಕ್ಕಳು ನಿಮ್ಮ ಮನೆ ಸೇರುತ್ತವಂತೆ. ತುಮಕೂರಿನವನಾದ ಈ ಢೋಂಗಿ ಮಂತ್ರವಾದಿಯ ಹೆಸರು ಸುದರ್ಶನ್ ಅಂತ. ಇವನು ಅದ್ಯಾವ ಜನರಿಗೆ ಸಂತಾನ ಭಾಗ್ಯ ಕರುಣಿಸಿದ್ದಾನೋ ದೇವರೇ ಬಲ್ಲ. ಆದರೆ ಇತ್ತೀಚೆಗೆ ಇವನನ್ನ ಹುಡುಕೊಂಡು ತಮಗೆ ಮಕ್ಕಳ ಭಾಗ್ಯ ಬೇಕು ಅಂತ ಒಂದು ಜೋಡಿ ಇವನ ಮನೆಗೆ ಹೋಗುತ್ತೆ ಕಣ್ರಿ. ಆ ಜೋಡಿಯೇ ಈ ಕುಮಾರಸ್ವಾಮಿ ಆ್ಯಂಡ್ ಶೈಲಜಾ. ಬಳ್ಳಾರಿಯ ಸಂಡೂರು ತಾಲೂಕಿನ ದೇವಗಿರಿಯವರಾದ ಕುಮಾರಸ್ವಾಮಿ ಆ್ಯಂಡ್ ಶೈಲಜಾ ಮದುವೆಯಾಗಿ 11 ವರ್ಷ ಕಳೆದು ಹೋಗಿದೆ. ಮಕ್ಕಳಿಗಾಗಿ ಅಲೆಯದ ದೇವಸ್ಥಾನವಿಲ್ಲ, ಸಂತಾನಕ್ಕಾಗಿ ಸುತ್ತದ ಆಸ್ಪತ್ರೆಗಳಿಲ್ಲ. ಆದರೆ ಪಾಪ ಮಕ್ಕಳು ಅನ್ನೋದು ಈ ದಂಪತಿ ಪಾಲಿಗೆ ಮರೀಚಿಕೆಯಾಗಿ ಹೋಗಿದೆ. ಇಂಥ ದಂಪತಿಗೆ ಅದ್ಯಾವ ಪುಣ್ಯಾತ್ಮ ಈ ಸುದರ್ಶನನ ಅಡ್ರೆಸ್ ಕೊಟ್ಟು ಕಳಿಸಿದ್ನೋ ಗೊತ್ತಿಲ್ಲ. ಮಕ್ಕಳ ಆಸೆಯಿಂದ ನೇರವಾಗಿ ಈತನ ಬಳಿ ಬಂದು ಕಾಲಿಗೆ ಬೀಳ್ತಾರೆ ಕುಮಾರಸ್ವಾಮಿ ದಂಪತಿ. ಸುಖವಾಗಿ ಮಾತಾಡ್ತಿದ್ವಿ ಸರ್, ಸುಖವಾಗಿದ್ವಿ ನಾವು ಟೋಟಲ್. ಯಾರೋ ಒಬ್ಬವನ್ನು ಒಟ್ಟು ಸನ್ಮೇಳೆ ಅಂತ ಅವ್ರ ತವ್ರ ಮನೆ ಅಲ್ಲಿ ಪರಿಚಯ ಆದ ಒಬ್ಬನ ಕಾಂತ ಅಂತೇಳಿ ಹೋಗಿ ತೋರಿಸ್ದೆ ಪಂಡಿತ್ ಅಂತೇಳಿ. ನಾವು ಬೇಕಾದಷ್ಟು ಅವನಿಗೆ ದುಡ್ಡು ಕೊಟ್ಟಿವಿ, ಎಲ್ಲ ಟ್ರೀಟ್ಮೆಂಟ್ ಆಸ್ಪತ್ರೆಗೆ ಎಲ್ಲ ತೋರಿಸ್ವಿ. ನೋಡೋರು ಇದೊಂದು ನೋಡೋಣ ಅಂತ ಯಾರತ್ತು ಅವ್ನ ಕಾಂತಪ್ಪಮ್ಮ ತೋರಿಸಿ ಈ ಥರ ಮಾಡಿದೆ. ಹೋಗೋದು ಬರೋದು ಎಲ್ಲ ದುಡ್ಡು ಕೊಡಿಸಿದ್ದೆ, ಅವ್ನು ಬೇಕಾದೆಲ್ಲ ಮಾಡಿಸಿದ್ದೆ, ಎಲ್ಲ ಕೊಟ್ಟಿದ್ದೆ. ಈ ಥರ ಅವನು ಮಕ್ಕಳು ಮಾಡಿಸ್ತಂತ ನಮ್ಮ ಹೆಣ್ಮಕ್ಳಿಗೆ ಏನಂಬೋದು ಗೊತ್ತಲ್ಲ. ಅದು ಒಂಥರ ಮುದ್ದು ಹೆಣ್ಣು. ಅದು ಇವಾಗಲೇ ನೀವು ನೋಡಿರಲ್ಲ, ಅದಕ್ಕೆ ಏನಂಬೋದು ಗೊತ್ತಲ್ಲ, ಏನೇನೇ ಗೊತ್ತಲ್ಲ ಅದಕ್ಕೆ. ಅಂಥ ಹೆಣ್ಣನ್ನು ಇವನು ನಿಂಬೆಹಣ್ಣಂತೆ ಏನನ್ನ ಜ್ಯೂಸತ್ತೆ ಕೂಡ್ಸೋದೇ ಬರೀ ನಿಂಬೆಹಣ್ಣು ತಿಕ್ಕೋದು ಕೂಡ್ಸೋದು. ಮಕ್ಕಳಾಗ್ತವೆ 3 ತಿಂಗಳು ಬರೀ ಹಿಂಗೆ ಯಾಕೆಂತ ಸುಳ್ಳು ಹಾಕ್ಯತ ಬಂದು ಕೊಡ್ತಾವೆ. ಅದ್ರ ಬೇರೆ ಅವ್ನು ಹೇಳ್ತಿಗೆ ಒಂದು ದಿವಸ ಆದ್ರೆ ನಾನು ಅವತ್ತು ಕಾಣದ ದಿವಸ ಭಾನುವಾರ ದಿವಸ ಹೋಗಿನಿ ಅವ್ರ ಮನೆಗೆ. ಎಸ್, ಮಕ್ಕಳಾಗತ್ವೆ ಅಂತ ನಂಬಿ ಈ ಮಂತ್ರವಾದಿ ಅಂತ ಹೇಳ್ಕೊಂಡಿದ್ದ ಸುದರ್ಶನ್ನ ಬಳಿ ಬಂದ ಶೈಲಜಾಗೆ ನಿನಗೆ ಖಂಡಿತ ಮಕ್ಕಳಾಗತ್ತೆ ಅಂತ ನಂಬಿಸಿ ದಿನನಿತ್ಯ ನಿಂಬೆಹಣ್ಣು ರಸ ಕುಡಿಸ್ತಿದ್ದ. ಅಷ್ಟೇ ಅಲ್ಲ, ಬಳ್ಳಾರಿಯಿಂದ ಓಡಾಡೋದು ಕಷ್ಟ, ಮಗು ಆಗೋವರೆಗೂ ಇಲ್ಲೇ ಒಂದು ಮನೆ ಮಾಡ್ಕೊಂಡಿದ್ದು ಬಿಡಿ ಅಂತ ನಂಬಿಸಿಬಿಟ್ಟಿದ್ದ ಭೂಪ. ಇವನ ಮಾತು ನಂಬಿ ತುಮಕೂರಿನ ಕೃಷ್ಣಾನಗರದಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡ ಈ ದಂಪತಿ ತುಮಕೂರಲ್ಲೇ ಇದ್ದು ಸುದರ್ಶನ ಮನೆಗೆ ಬಂದು ಪೂಜೆ ಪುನಸ್ಕಾರ ಅಂತೆಲ್ಲ ಮಾಡೋಕೆ ಶುರುವಾಗ್ತಾರೆ. ಹೀಗಿದ್ದಾಗಲೇ ಅದೊಂದು ದಿನ ಏನಾಯ್ತು ಗೊತ್ತಾ? ನಮಗೆ ಮಕ್ಕಳಾಗಿಲ್ಲ ಅಂತ ಆಮೇಲೆ ಪರಿಚಯ ಆಯಿತು. ಆಮೇಲೆ ಇಲ್ಲಿ ಅದು ಬಡ್ಡಿ ಹೇಳಿ ಅಂತ ಅಲ್ಲಿ ಮನೆ ಮಾಡಿದ್ವಿ. 1 ತಿಂಗಳಿದ್ವಿ ಅಷ್ಟೇ ಅಲ್ಲಿ. ಆಮೇಲೆ 1 ತಿಂಗಳಾದ್ಮೇಲೆ ನಿಮ್ಮ ಯಜಮಾನ್ರು ಕರೀತಾರೆ ಅಂತ ಹೇಳಿ ಫೋನ್ ಮಾಡಿ ಅಲ್ಲಿಗೆ ಹೋದ್ವಿ. ಆಮೇಲೆ ಕರ್ಕೊಂಡೋಗಿ ಏನು ಮಾಡಿದ್ರೆ ಗೊತ್ತಿಲ್ಲ, 1 ತಿಂಗಳಾಯ್ತು. ಆಮೇಲೆ ಎಲ್ಲಿಟ್ಟಿದ್ರೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮವ್ರು ಬಂದರು ಶಿವಮೊಗ್ಗಕ್ಕೆ. ಅವಾಗ ಅವ್ರ ನಮ್ಮವ್ರು ನೋಡಿದ್ಮೇಲೆ ಸ್ವಲ್ಪ ನನಗೆ ಇದಾಯಿತು. ನಮ್ದು ಇಲ್ಲಿ ಸಣಮ್ನಳ್ಳಿ ಅಂತ ತೋರ್ ಮನೆ, ಸಣಮ್ನಳ್ಳಿ ಚೋಳೂರ ಹತ್ರ. ಕಾಂತಪ್ಪ ಅವ್ರು ಪರಿಚಯ ಮಾಡಿಕೊಟ್ರು. ಸಣಮ್ನಳ್ಳಿಯರವರು. ನಮ್ಮದು ಬಳ್ಳಾರಿ ಸ್ವಂತ ಗಂಡನ ಮನೆ ಅದು. ಅಲ್ಲಿಂದ ಬಂದು ಇಲ್ಲಿ ಅವ್ರ ಹತ್ರ ಬರ್ತಿದ್ವಿ 3-4 ತಿಂಗಳಿಂದ. ಆಮೇಲೆ ಅವರು ಇಲ್ಲೇ ಮನೆ ಮಾಡ್ಕೊಂಡಿರ್ರಿ, ಅಲ್ಲಿ ಹೋಗ್ಬೇಡ್ರಿ, ಇಲ್ಲಿ ಅಲ್ಲೆಲ್ಲ ತೊಂದರೆ ಇಲ್ಲೇ ಇರ್ರಿ ಅಂತ ಹೇಳಿದರು. ಅದಕ್ಕೆ ಇಲ್ಲೇ ಇದ್ದು 1 ತಿಂಗಳಿದ್ವು ಅಷ್ಟೇ ಇಲ್ಲಿ. ಆಮೇಲೆ ಅದೆಲ್ಲ ಹಿಂಗಾಯಿತು. ಪೂಜೆ ಮಾಡಿಸ್ಬೇಕಂತ ಏನಲ್ಲ, ಅವರು ಒಟ್ಟು ನಿಮ್ಮ ಯಜಮಾನ್ರು ಕರೀತಾರಂತ ಕರೆದ್ರು. ಹೋದ್ವಿ. ಆಮೇಲೆ ನನಗೇನು ಮಾಡಿದ್ರೆ ಗೊತ್ತಿಲ್ಲ. ಅವತ್ತು ಭಾನುವಾರ. ನಾವು ಇಲ್ಲೇ ಬಡ್ಡಿಹಳ್ಳಿ ಮನೇಲಿದ್ದು. ಅದು ಯಾರ ಮನೆ ಅಂತ ಗೊತ್ತಿಲ್ಲ ನನಗೆ. ಎಸ್, ಶೈಲಜಾ ಹೇಳೋ ಪ್ರಕಾರ ಕಳೆದ ಮೇ 11ನೇ ತಾರೀಕಿನ ದಿನ ಈ ಮಂತ್ರವಾದಿ ಪೂಜೆ ಮಾಡೋದಿದೆ ಬಾ ಅಂತ ಶೈಲಜಾ ಒಬ್ಬಳನ್ನೇ ತನ್ನ ಮನೆಗೆ ಕರೆಸ್ಕೊಂಡಿದ್ದಾನೆ. ಹಾಗೆ ಅವನ ಮನೆಗೆ ಹೋದ ಮೇಲೆ ಮುಂದೆ ಏನಾಯ್ತು ಗೊತ್ತೇ ಇಲ್ಲ ಅನ್ನೋ ಶೈಲಜಾ 1 ತಿಂಗಳವರೆಗೂ ಕಣ್ಮರೆಯಾಗಿ ಇದೀಗ ಪ್ರತ್ಯಕ್ಷವಾಗಿದ್ದಾಳೆ.
ಅಷ್ಟು ದಿನ ಈಕೆ ಯಾರ ಜೊತೆಯಲ್ಲಿದ್ದು ಎಲ್ಲಿದ್ಲು ಅನ್ನೋದನ್ನ ಪತ್ತೆ ಹಚ್ಚೋದೇ ಪೊಲೀಸರಿಗೆ ಒಂದು ಸವಾಲಿನ ಸಂಗತಿಯಾಗಿತ್ತು. ಆದ್ರೀಗ ಇದೇ ಮಂತ್ರವಾದಿ ಸುದರ್ಶನನ ಜೊತೆಯಲ್ಲೇ ಶಿವಮೊಗ್ಗದ ಕಾಶಿಪುರಂನ ಮನೆಯೊಂದರಲ್ಲಿ ಪೊಲೀಸರ ಕೈಗೆ ಸಿಕ್ಕಿದ್ದಾಳೆ ಶೈಲಜಾ. ಕಳೆದ ತಿಂಗಳು 11ನೇ ತಾರೀಕು ಕ್ಯಾಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಬಡ್ಡಿಹಳ್ಳಿಯಿಂದ ಒಬ್ಬ ಶೈಲಜಾ ಅಂಥೇಳಿ 32 ವರ್ಷದ ಮಹಿಳೆ ಕಾಣೆಯಾದ ಬಗ್ಗೆ ಒಂದು ಪ್ರಕರಣ ದಾಖಲಾಗಿತ್ತು. ತನಿಖೆ ಮಾಡಿದ ಪೊಲೀಸರು ತನಿಖೆ ಕಾಲದಲ್ಲಿ ಒಬ್ಬ ಮಂತ್ರವಾದಿ ಜೊತೆಯಲ್ಲಿ ಈ ಮಹಿಳೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಆಧರಿಸಿ ಮಂತ್ರವಾದಿ ಸುದರ್ಶನ್ 40 ವರ್ಷ, ಇವನು ಈ ಸೋಮಲಾಪುರ ಚೇಳೂರು ಗುಬ್ಬಿ ತಾಲೂಕಿನ ಗ್ರಾಮದವನು. ಇವನ ಜೊತೆಯಲ್ಲಿ ಶಿವಮೊಗ್ಗದಲ್ಲಿರುವಂಥ ಮಾಹಿತಿ ಲಭ್ಯ ಆಯಿತು. ಈ ನೆಲೆಯಲ್ಲಿ ಪೊಲೀಸರು ಹೋಗಿ ಪತ್ತೆ ಮಾಡಿ ಸುದರ್ಶನ್ ಮತ್ತು ಆ ಮಹಿಳೆನ ವಾಪಸ್ಸು ಕ್ಯಾಸಂದ್ರ ಕರ್ಕೊಂಡ್ಬಂದಿದ್ದಾರೆ. ಹೌದು, ಶೈಲಜಾಳನ್ನ ಪೂಜೆ ನೆಪದಲ್ಲಿ ಶಿವಮೊಗ್ಗಕ್ಕೆ ಕರೆದೊಯ್ದ ಸುದರ್ಶನ್ ಆಕೆಗೆ ಮಂಕುಬೂದಿ ಎರಚಿ ಒಂದು ಮನೆಯಲ್ಲಿ ತಿಂಗಳುಗಟ್ಟಲೆ ಕೂಡಿಟ್ಟಿದ್ದ ಅನ್ನೋದು ಪೊಲೀಸರ ಮಾತು. ಇತ್ತ ಗಂಡ ಕುಮಾರಸ್ವಾಮಿ ಕೊಟ್ಟ ದೂರನ್ನ ಆಧರಿಸಿ ಸುದರ್ಶನ್ ಮೊಬೈಲ್ ಟವರ್ ಲೊಕೇಶನ್ ಬೆನ್ನು ಬಿದ್ದ ಪೊಲೀಸರಿಗೆ ಇಬ್ಬರನ್ನ ಪತ್ತೆ ಹಚ್ಚೋದು ಸುಲಭವಾಗಿದೆ. ಆ ನಂತರ ನಡೆದ ತನಿಖೆಯಲ್ಲಿ ಬಯಲಾದ ಸಂಗತಿ ಏನು ಗೊತ್ತಾ? ಮಹಿಳೆಗೆ ಪುಸಲಾಯಿಸಿ ನೀವು ಗಂಡ ಜೊತೆಲಿದ್ದರೆ ಮಂತ್ರ ಮಾಡಲಿಕ್ಕೆ ಮತ್ತು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ನೀವು ಒಬ್ಬಳೇ ಬರಬೇಕು ಅಂಥೇಳಿ ಆ ಮಹಿಳೆನ ಪುಸಲಾಯಿಸ್ಕೊಂಡು ಶಿವಮೊಗ್ಗ ಕರ್ಕೊಂಡೋಗಿ ಅಲ್ಲಿ ಬಾಡಿಗೆ ಮೇಲೆ ಇಟ್ಕೊಂಡಿರ್ತಾನೆ. ಸುಮಾರು 1 ತಿಂಗಳ ಕಾಲ ಬಾಡಿಗೆ ಮೇಲೆ ಇರ್ತಾರೆ ಅವ್ರು ಹೆಚ್ಚು ಕಡಿಮೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಇವಳ ಹತ್ರ ಒಂದು 22 ಗ್ರಾಮ್ ಚೈನ್ ಇರ್ತದೆ ಮತ್ತು ಒಂದು 8 ಗ್ರಾಮ್ದು ಉಂಗುರ ಇರ್ತದೆ. ಇದನ್ನು ಅಡವಿಟ್ಬಿಟ್ಟು ಅದರಿಂದ ಬಂದ ಹಣದಲ್ಲಿ ಇವರಿಬ್ಬರು ಅಲ್ಲಿ ಜೀವನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಮಂತ್ರ ಮತ್ತು ಪೂಜೆ ಎಲ್ಲ ಮಾಡ್ತಾ ಇದ್ದಂತೆ ಬೂದಿ ಎಲ್ಲ ಹಾಕೋದು, ಮಂತ್ರ ಪೂಜೆ ಮಾಡೋದು ಹೀಗೆಲ್ಲ ಆಗ್ತಾಯಿತ್ತು. ಆದರೆ ಆಕೆ ಮೇಲೆ ಏನು ದೈಹಿಕ ಸಂಪರ್ಕ ವಗೈರೆ ಏನು ಮಾಡಿಲ್ಲ. ಎಸ್, ಶೈಲಜಾಳನ್ನ ಪುಸಲಾಯಿಸಿ ಅಪಹರಿಸಿದ ಆರೋಪದ ಮೇಲೆ ಸುದರ್ಶನ್ನನ್ನ ಬಂಧಿಸಿ ಜೈಲುಗಟ್ಟಲಾಗಿದೆ. ಅಲ್ಲದೆ ಅಪಹರಿಸಿದ್ದ ವೇಳೆ ಶೈಲಜಾಳಿಂದ 30 ಗ್ರಾಂ ಚಿನ್ನಾಭರಣವನ್ನ ದೋಚಿರೋ ಆರೋಪ ಕೂಡ ಈತನ ಮೇಲಿದೆ. ಆದರೆ ಇಷ್ಟೆಲ್ಲದರ ನಡುವೆ ಎಂಥವರಿಗೂ ಬರೋ ಸಣ್ಣ ಅನುಮಾನ ಅಂದರೆ 1 ತಿಂಗಳ ಕಾಲ ಯಾವ ಪ್ರತಿಭಟನೆಯನ್ನು ಮಾಡದೆ ಪೊಲೀಸರು ಪತ್ತೆ ಹಚ್ಚೋವರೆಗೂ ಶೈಲಜಾ ಯಾಕೆ ಮಂತ್ರವಾದಿ ಜೊತೆ ಸುಮ್ಮನಿದ್ಲು ಅನ್ನೋದು. ಆ ಪ್ರಶ್ನೆಯನ್ನ ಶೈಲಜಾಳನ್ನೇ ಕೇಳಿದ್ರೆ ಏನು ಹೇಳ್ತಾಳೆ ಕೇಳಿ. ಫೋನ್ ಮಾಡಿ ಅದು ಏನಾಯ್ತು ನನಗೆ ಸರಿಗೆ ಗೊತ್ತಿಲ್ಲ. ಒಟ್ಟು ಏನಾಯ್ತು, ಎಷ್ಟು ದಿನ ಆಯ್ತು, 1 ತಿಂಗಳು ಆಗಿರ್ಬೋದು. ಅದು ಯಾರ ಮನೆ ಅಂತ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಒಂದು 3-4 ಜನ ಇದ್ರು. ಇವರು ಎಲ್ಲಿಗಾನೋ ಹೋಗಿ ಬರ್ತಿದ್ರು. ಅವ್ರ ಮನೇಲಿ ಚೆನ್ನಾಗಿ ನೋಡ್ಕೊಂಡ್ರು. ಹೇಳಿದ್ರಲ್ಲ, ತಾನಿದ್ದ ಮನೆಯಲ್ಲಿ ಯಾರ್ಯಾರಿದ್ರು, ಮಂತ್ರವಾದಿ ಸುದರ್ಶನ್ ಯಾವಾಗ ಹೋಗ್ತಿದ್ದ, ಯಾವಾಗ ಬರ್ತಿದ್ದ, ಎಲ್ಲವೂ ಈಕೆಗೆ ನೆನಪಿದೆ. ಅಷ್ಟೇ ಯಾಕೆ, ನನ್ನನ್ನು ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ರು ಅನ್ನೋ ಶೈಲಜಾ ಕ್ರಾಸ್ ಕ್ವಶನ್ ಮಾಡ್ತಿದ್ದ ಹಾಗೆ ನನಗೇನು ಗೊತ್ತಾಗ್ತಾನೆ ಇರಲಿಲ್ಲ, ಒಂದೊಂದ್ಸಲಿ ಮಾತ್ರ ಗೊತ್ತಾಗ್ತಿತ್ತು ಅಂತಾಳೆ. ಸರಿ, ಈ ಮಂತ್ರವಾದಿನೇ ಕೇಳೋಣ. ಏನಯ್ಯ ನಿನ್ನ ಕತೆ, ಯಾಕಿಂಗ್ ಕಂಡೋರ್ ಹೆಂಡತಿ ಕಿಡ್ನಾಪ್ ಮಾಡ್ಕೊಂಡು ನಾಪತ್ತೆ ಆಗಿಬಿಟ್ಟಿದ್ದೆ ಅಂದರೆ ಈ ಭೂಪ ಬೇರೆನೇ ಕತೆ ಹೇಳ್ತಾನೆ. ಸರ್, ಅವ್ರು ನನ್ನ ಹತ್ರ ಶಾಸ್ತ್ರ ಕೇಳಕ್ಕೆ ಬರೋರು. ಅಲ್ಲಿ ಮೊದಲಂಗಡ್ತಮ್ಮ ಅಂತ ಇದ್ದೋದು ಒಂದು ದೇವರು ಐತೆ, ಕರ್ಕೊಂಬ ಬರೋರು ನನ್ನ ಹತ್ರ ಬಂದು ಹೋಗ್ತಾಯಿದ್ರು. ಬಂದು ಹೋಗ್ಬೇಕಾದ್ರೆ ಅಮ್ಮಗೆ ಮಕ್ಕಳಿಲ್ಲ ಅಂತ ಹೇಳಿದ್ದು ಮಾಡಿದ್ರು. ನಾನು ಅಲ್ಲೊಂದು ದೇವ್ರಿತ್ತು, ದೇವ್ರಿಗೆ ಹೋಗ್ರಿ ಅಂತ ಕಳಿಸಿದ್ದೆ. ದೇವ್ರಿಗೆ ಹೋಗಿ ಬಂತು ಬರ್ತಲೇ ಇರೋರು, ಹೋಗೋದು ಬರೋರು ಮಾಡೋರು. ಕೊನೆಗೆ ಏನಂದ್ರು, ಅಮ್ಮಗೆ ಮಕ್ಕಳಾಗಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಒಂದು 3 ತಿಂಗಳೇನೋ ಆಯ್ತು, 1.5 ತಿಂಗಳೇನೋ ಆಯ್ತು ಒಂದು ದೇವ್ರಿಗೆ ಹೋದಾಗ. ಅವಾಗ ಏನು ಮಾಡಿದ್ರು, ಹಿಂಗೆ ಎಡವಟ್ಟ ಆತಲ್ಲ ಹಿಂಗೆ ಹಿಂಗೆ ಅಂತ ಇದು ಮಾಡಿದ್ರು. ಇನ್ನಂತಕ್ಕೆ ಬೇರೆ ತಕ್ಕ ಕಳಿಸ್ತೆ. ಅದಕ್ಕೆ ಮಾಡಿದ್ರು, ಬಂದರು ತಿರ್ಗಾ ಅಮ್ಮ ಏನಂತ, ನನಗಾಗಲ್ಲ ಮಕ್ಕಳು, ಹಂಗೆ ಹಿಂಗೆ ನಾನು ಕರ್ಕೊಂಡೋಗು, ಏನಾದರೂ ಮಾಡ್ಕೊಬೇಡ, ನಾನು ಇರಲ್ಲ ಅಂತ, ಇಲ್ಲ ಬರಲಿಲ್ಲ ಅಂತ ನಾನು ಸಾಯ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಸಿಕ್ಕಾಬಟ್ಟೆ ಫೋನ್ ಮಾಡಿ ಅದ್ರ ಶುರುವಾಯಿತು. ಇದಪ್ಪ ವರ್ಷೆ ಅಂದ್ರೆ ಅಲ್ರಿ, ಅವಳನ್ನು ಕೇಳಿದ್ರೆ ನನಗೆ ಮಂಕ್ ಬೂದಿ ಎರಚಿ ಕಿಡ್ನಾಪ್ ಮಾಡ್ದ ಅಂತಾಳೆ. ಇವನನ್ನ ಕೇಳಿದ್ರೆ ಇಲ್ಲ ಮಕ್ಕಳಾಗಲಿಲ್ಲ ಅಂತ ನೀನೇ ಏನಾದರೂ ಮಾಡು, ನಾನು ನಿನ್ನ ಜೊತೆ ಎಲ್ಲಿಗೆ ಬೇಕಾದರೂ ಬರ್ತೀನಿ, ಇಲ್ಲಿದ್ದರೆ ಸತ್ತೇ ಹೋಯ್ತೀನಿ ಅಂತ ಬೆದರಿಸಿ ಅವಳೇ ಕರ್ಕೊಂಡು ಹೋದ್ಲು ಅಂತಾನೆ.
ಯಾರ ಮಾತು ನಂಬೋದು ಯಾರ ಮಾತು ಬಿಡೋದು ಹೇಳಿ? ಇದರಲ್ಲಿ ಯಾರ್ದಪ್ಪ ತಪ್ಪು ಅಂದರೆ ಸುದರ್ಶನ್ನ ಪತ್ನಿ ಉತ್ತರ ಕೊಡ್ತಾಳೆ ಕೇಳಿ. ಸಂಬಂಧ ಅಂದರೆ ಹಿಂಗೆ ಶಾಸ್ತ್ರ ಕೇಳ್ತೀವಿ ಅಂತೇಳಿ ಬಂದು ಶಾಸ್ತ್ರದಾಗಿಂದ ನಮಗೆ ಮಕ್ಕಳು ಬೇಕು ಅಂತ ಹೇಳಿ ಡೈಲಿ ಕರ್ಕೊಂಬರಕ್ಕೆ ನಿಂತ್ಕೊಂಬಿಟ್ಟ ಗಂಡನೆಯ ಕರ್ಕೊಂಬರ್ತಿದ್ದನು. ಕರ್ಕೊಂಬಂದು ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಈ ದೇವಸ್ಥಾನ ಕರ್ಕೊಂಡು ಹೋಗೋಣ, ಹಿಂಗಾರ ಮಕ್ಕಳಾಗ್ತವೇನ ಅಂತ ಹೇಳ್ಬಿಟ್ಟು ಅವನೇ ಉಬ್ಬಸಿ ಗಂಡರೇ ಕರ್ಕೊಂಡು 2-3 ಜನ ಜೊತೆ ಯಾವ ದೇವಸ್ಥಾನ ಕರ್ಕೋಗ್ಲಿ 3 ಜನ ಜೊತೆಗೆ ಹೋಗೋರು. ಜೊತೆಗೆ ಹೋಗಿ ಬತ್ತಾ ನಾವು ಯಾರು ಇಲ್ದದ್ದು ನೋಡ್ಕೊಂಡೆ ಮನೆಗೆ ಬಂದು ಗಂಡನೇ ಬಿಟ್ಟು ಹೋಗ್ತಾ ಇದ್ದ. ಏನಾಗಬೇಕು ಅಂದ್ರೆ ನಮಗೆ ನ್ಯಾಯ ಸಿಕ್ಕಬೇಕು. ಈಗ ಈ ಅಪ್ಪಿಗೆ ಹೆಂಗೆ ಹಿಂಸೆ ಕೊಡ್ತಾ ಇದ್ದಾರೋ ಅದೇ ಥರ ಅವ ಹೆಂಗೂ ಹಿಂಸೆ ಕೊಡಬೇಕು. ದುಡ್ಡಿಗೋಸ್ಕರ ಆಸೆ ಪಟ್ಟು ಒಬ್ಬರನ್ನ ಬಲಿ ತಗೊಳೋದಲ್ಲ, ತಗೊಂಡ್ಮೇಲೆ ಇಬ್ಬರನ್ನ ಬಲಿ ತಗೋಬೇಕು. ಅದೇ ನನ್ನ ಆಸೆ. ಇಬ್ಬರಿಗೂ ಶಿಕ್ಷೆ ಆಗಬೇಕು. ಯಾಕೆಂದ್ರೆ ಇಬ್ಬರಿಗೂ ಆಸೆ ಇತ್ತು. ಆಸೆ ಇಲ್ದಲೆ ಒಬ್ರಿಗೆ ಆಸೆ ಪಟ್ಕೊಂಡು ಒಬ್ಬರು ಹೋಗಕ್ಕೆ ಚಾನ್ಸ್ ಇಲ್ಲ. ಇಬ್ಬರಿಗೂ ಒಪ್ಪಿ ಆಸೆಯಿಂದ ತಾನೇ ಇಬ್ಬರು ಹೋಗಿರೋದು. ಅದಕ್ಕೋಸ್ಕರ ಇಬ್ಬರಿಗೂ ಶಿಕ್ಷೆ ಆಗಬೇಕು. ಎಸ್, ಇದು ವೆಂಕಟಮ್ಮ ಕೇಳ್ತಿರೋ ನ್ಯಾಯ. ಇಲ್ಲಿ ಕಿಡ್ನಾಪು ಇಲ್ಲ, ಮಂಕ್ ಬೂದಿನೂ ಇಲ್ಲ. ಇಬ್ರು ಮಾತಾಡ್ಕೊಂಡೇ ಎಸ್ಕೇಪ್ ಆಗಿದ್ದಾರೆ. ಈಗ ಸಿಕ್ಕಾಕೊಂಡ ಮೇಲೆ ನನಗೇನು ಗೊತ್ತೇ ಇಲ್ಲ ಅಂತ ಶೈಲಜಾ ನಾಟಕ ಮಾಡ್ತಿದ್ದಾಳೆ. ನನ್ನ ಗಂಡನನ್ನ ಕಿಡ್ನಾಪ್ ಕೇಸಲ್ಲಿ ಜೈಲ್ಗೆ ಹಾಕಿರೋದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡ್ತಾಳೆ ವೆಂಕಟಮ್ಮ. ಹೌದಾ, ಈ ವೆಂಕಟಮ್ಮ ಹೇಳೋ ಹಾಗೆ ಇಬ್ರು ಒಪ್ಪಿಗೆ ಮೇಲೇನೆ ಎಸ್ಕೇಪ್ ಆಗಿದ್ರಾ, ಅಥವಾ ಶೈಲಜಾ ಹೇಳೋ ಹಾಗೆ ಈಕೆ ಕಿಡ್ನಾಪ್ ಆಗಿದ್ಲಾ? ಒಂದು ವೇಳೆ ಕಿಡ್ನಾಪ್ ಆಗಿದ್ರೆ ಯಾವ ಉದ್ದೇಶದಿಂದ ಕಿಡ್ನಾಪ್ ಮಾಡಲಾಗಿತ್ತು? ಇಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗಲೇ ಅಲ್ಲಿ ನಮಗೊಂದು ಶಾಕ್ ಕಾದಿತ್ತು. ಆ ಶಾಕ್ ಇಲ್ಲಿದೆ ನೋಡಿ. ಇದು ಶೈಲಜಾ ಕಿಡ್ನಾಪ್ ಆಗಿದ್ದಾಳೆ ಅನ್ನೋ ವೇಳೆಯಲ್ಲಿ ತೆಗೆಯಲಾಗಿರೋ ಫೋಟೋ ಕಣ್ರಿ. ಈ ಫೋಟೋವನ್ನೊಮ್ಮೆ ನೋಡಿ. ಮಂತ್ರವಾದಿ ಸುದರ್ಶನನ ಜೊತೆ ಶೈಲಜಾ ಎಷ್ಟೊಂದು ಖುಷಿಯಾಗಿ ಚುಕುಬುಕು ಆಟದ ರೈಲಲ್ಲಿ ಕೂತಿದ್ದಾಳೆ ಅಂತ. ಇದನ್ನ ನೋಡಿ ತಲೆ ಕೆಡಿಸ್ಕೊಂಡಿರೋ ಪೊಲೀಸರು ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋ ಗೊಂದಲದಲ್ಲಿದ್ದಾರೆ. ಆದ್ರೆ ಎಲ್ಲ ಗೊಂದಲಕ್ಕೂ ಉತ್ತರ ಹೇಳೋಕೆ ಈ ಫೋಟೋ ಒಂದೇ ಸಾಕಲ್ಲವೇನ್ರಿ? ತುಮಕೂರಿನಿಂದ ಕ್ಯಾಮರಾಮನ್ ಯೋಗೇಶ್ ಜೊತೆ ಮಂಜುನಾಥ್ ತಾಳಮಕ್ಕಿ, ಸುವರ್ಣ ನ್ಯೂಸ್.